ಹಲೋ ಸ್ನೇಹಿತರೆ, ಗಣೇಶ ಹಬ್ಬದ ಶುಭಾಶಯಗಳು. ನನ್ನ ವ್ಲಾಗ್ ಇವತ್ತು ಲೇಟಾಗಿ ಬರ್ತಾ ಇದೆ. ಅಂದರೆ ಹಬ್ಬ ಆಗಿದ್ದು ತುಂಬ ದಿನ ಆದಮೇಲೆ ಬರ್ತಾ ಇದೆ. ರೀಸನ್ನು ನಿಮಗೆಲ್ಲರಿಗೂ ಗೊತ್ತಿದೆ. ಊರಿಗೆ ಹೋದರೆ ನೆಟ್ವರ್ಕ್ ಸಿಗೋದಿಲ್ಲ ಅಂದ್ಬಿಟ್ಟು ನಾನು ಊರಿಂದ ವಾಪಸ್ ಮನೆಗೆ ಬಂದ ಮೇಲೆ ನಾನು ಅಪ್ಲೋಡ್ ಮಾಡಿರ್ತೀನಿ. ಬಟ್ ಹಬ್ಬದ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡಲೇಬೇಕಿತ್ತು, ಹಾಗಾಗಿ ಅದು ಮಾಡ್ತಾಯಿದ್ದೀನಿ. ನೀವು ಆಗಲೇ ನೋಡಿದ್ರಿ, ನಮ್ಮ ಅತ್ತೆ ಮತ್ತು ನನ್ನ ಓರ್ಗಿತ್ತಿ ಇಬ್ಬರೂ ದೇವ್ರ ಮನೆಯದು ಕೆಲಸ ಮಾಡ್ಕೊಳ್ತಾ ಇದ್ದಾರೆ. ನಾನಿಲ್ಲಿ ತಿಂಡಿಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇವತ್ತು ಅವರೆಕಾಳಿನ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಯೂಶ್ವಲಿ ನಾವು ಅಡುಗೆನೇ ಮಾಡಿಬಿಡ್ತೀವಿ, ನೈವೇದ್ಯಕ್ಕೂ ಆಗುತ್ತೆ, ಒಟ್ಟಿಗೆ ಊಟ ಮಾಡ್ಬೋದು ಅಂತ. ಆದರೆ ಮಕ್ಕಳಿರೋ ಕಾರಣದಿಂದ ಅವ್ರಿಗೋಸ್ಕರ ತಿಂಡಿ ಮಾಡಿಬಿಟ್ಟು ಇವತ್ತು ಆಮೇಲೆ ಅಡುಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಕ್ಕಳಿವತ್ತು ಎಲ್ಲರಿಗಿಂತ ಮುಂಚೆ ಸ್ನಾನ ಮಾಡಿ ರೆಡಿಯಾಗಿದ್ದರು. ಅವ್ರಿಗೆ ಸ್ನಾನ ಮಾಡಿಸ್ಬಿಟ್ರೆ ನಾವು ಆಮೇಲೆ ಮಾಡ್ಕೊಳ್ಬೋದಲ್ಲ ಅಂತ. ಅದಕ್ಕೆ ಜಾಸ್ತಿ ಹೊಟ್ಟೆ ಹಸಿದ್ಬಿಟ್ಟಿತ್ತಂತೆ. ನಾನು ಹೇಗಿದ್ರು ಕಪ್ ಕೇಕ್ ಮಾಡ್ಕೊಂಡು ಹೋಗಿದ್ನಲ್ಲ, ಅದನ್ನು ಕೊಟ್ಬಿಟ್ಟು ಸ್ವಲ್ಪ ಹೊತ್ತು ಕೂರಿಸ್ಬಿಟ್ಟು ಆಮೇಲೆ ಉಪ್ಪಿಟ್ಟನ್ನ ಮಾಡಿಬಿಟ್ಟು ಅವ್ರಿಗೆ ತಿಂಡಿ ತಿನ್ನಿಸ್ಬಿಟ್ಟು ಆಮೇಲೆ ಗಣೇಶ ತರೋದಕ್ಕೆ ಮಕ್ಕಳೆಲ್ಲರೂ ಹೋದರು. ಎಲ್ಲರಿಗೂ ಗೊತ್ತಿದೆ, ಗಂಡಸರು ಹಬ್ಬ ಆಗಿರೋದ್ರಿಂದ ಇದು ಅವರೇ ಗಣೇಶ ತರೋದಕ್ಕೆ ಹೋಗ್ತಾರೆ, ಅವತ್ತೊಂದು ದಿನಾನೇ ಹೋಗ್ತಾರೆ. ಹಾಗಾಗಿ ತಿಂಡಿ ಆದಮೇಲೆ ಮಕ್ಕಳ ಜೊತೆ ರಾಜೇಶ್ ಅವರು ಗಣೇಶ ತರೋದಕ್ಕೆ ಹೋಗಿದ್ರು. ಗಣೇಶನ ತಗೊಂಡು ಬಂದರು. ಈ ಸರಿ ನೋಡ್ಬೋದು ನೀವು, ಇಕೋ ಫ್ರೆಂಡ್ಲಿ ವಿತೌಟ್ ಕಲರ್ಸ್ ಗಣೇಶನ ತಂದಿದ್ದಾರೆ. ನಮ್ಮಲ್ಲಿ ಯಾವಾಗಲೂ ನಮ್ಮ ಮಾವ ಹೋಗೋರು. ನಮ್ಮ ಮಾವ, ರಾಜೇಶ್, ರೋಷನ್ ಆ್ಯಂಡ್ ಚಿಕ್ಕ ಮಕ್ಕಳು ಎಲ್ಲರೂ ಹೋಗೋರು. ಇವತ್ತು ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ರಾಜೇಶ್ ಒಬ್ಬರೇ ಹೋಗಿದ್ರು. ರಾಜೇಶೇ ಕೂರಿಸಿದ್ರು ಈ ಸರಿ. ಇಲ್ಲ ಅಂದರೆ ನಮ್ಮ ಮಾವ ಕೂರಿಸ್ಬಿಟ್ಟು ಅವರೇ ವಿಸರ್ಜನೆ ಮಾಡ್ತಾರೆ. ಗಣೇಶನ ತಂದ ಮೇಲೆ ಗಣೇಶನಿಗೆ ಮತ್ತು ಗಣೇಶ ಗೌರಿ ಎರಡೂ ಒಟ್ಟಿಗೆ ತರ್ತಾರೆ. ತಂದುಬಿಟ್ಟು ಆರತಿ ಮಾಡಿಬಿಟ್ಟು ಒಳಗಡೆ ಕರ್ಕೊಳ್ತೀವಿ. ದೇವರ ನೈವೇದ್ಯ ರೆಡಿ ಆಗ್ತಾ ಇದೆ. ಇವತ್ತು ನಾನು ಕೊಬ್ಬರಿದು ಮಾಡ್ತಾಯಿದ್ದೀನಿ. ಯೂಶ್ವಲಿ ನಮ್ಮ ಅತ್ತೆಯವರು ಯಾವಾಗಲೂ ಎಳ್ಳು ಬರುತ್ತಲ್ಲ, ಎಳ್ಳಿಂದು ಮಾಡ್ತಾರೆ. ನಾನು ಕೊಬ್ಬರಿದು ಮಾಡೋಣ, ಗಣೇಶನಿಗೆ ಇಷ್ಟ ಅಂದ್ಬಿಟ್ಟು ಎಸ್ಪೆಷಲಿ ಮೌಲ್ಡಲ್ಲೇ ಮಾಡಬೇಕು ಅಂದ್ಬಿಟ್ಟು ಮಾಡ್ತಾ ಇರೋದು. ಅತ್ತೆ ಸುಮ್ಮನೆ ಹಾಗೆ ಕೈಯಲ್ಲಿ ಮಾಡು, ಅದ್ರಲ್ಲಿ ತುಂಬ ಲೇಟ್ ಆಗುತ್ತೆ ಅಂದರು. ಇಲ್ಲ, ಅದು ಚೆನ್ನಾಗಿ ಕಾಣುತ್ತೆ, ನೋಡಿದ ತಕ್ಷಣ ತಿನ್ನಬೇಕು ಅನ್ನಿಸ್ಬೇಕು ಗಣೇಶನಿಗೂ ನಮಗೂ. ಹಾಗಾಗಿ ಹೂರ್ಣನ ನೆನ್ನೆನೇ ನಾನು ಮಾಡಿ ಇಟ್ಟಿದ್ದೆ. ಬೆಂಗಳೂರಿಂದ ಬಂದ ತಕ್ಷಣವೇ ರಾತ್ರಿ ಮಾಡಿಟ್ಟಿದ್ದೆ, ಬೆಳಿಗ್ಗೆ ಬೇಗ ಆಗಲಿ ಅಂತ. ಸೊ ನೋಡಿ, ಈ ಥರ ಮಾಡ್ತಾಯಿದ್ದೀನಿ. ಚಿಕ್ಕ ಮಕ್ಕಳಿಗೆ ಟೆಂಟ್ ಅಂದರೆ ಅದೆಷ್ಟು ಇಷ್ಟ ಅಂತಂದರೆ ಟೆಂಟ್ಗೋಸ್ಕರ ಏನು ಬೇಕಾದ್ರೂ ಮಾಡ್ಕೋತಾರೆ. ನೋಡಿ ಇಲ್ಲಿ ಯಾವ ಥರ ಮಾಡ್ಕೊಂಡಿದ್ದಾರೆ ಅಂತ. ಏಯ್, ಗಲಾಟೆ ಮಾಡಬಾರ್ದು. ಜಾಗ ಇಲ್ವಾ? ವಾಷಿಂಗ್ ಮೆಷಿನ್ ಡಬ್ಬನ ಟೆಂಟ್ ಮಾಡ್ಕೊಂಡಿದ್ದಾರೆ. ನನ್ನ ಮಗಳು, ನನ್ನ ತಮ್ಮನ ಮಗ. ಅಲ್ಲಿ ನೋಡಿ, ಇದೇ ಚಿಕ್ಕ ಮಗಳಿಗೆ ಟೆಂಟ್ ಅಂದರೆ ಎಷ್ಟು ಖುಷಿ. ಎಲ್ಲ ರೆಡಿ ಆಯಿತು ಸ್ನೇಹಿತರೆ, ನೈವೇದ್ಯಕ್ಕೂ ಆಯಿತು. ಮನೆಯ ಹಿರಿಯರು ಮೊದಲು ಪೂಜೆ ಮಾಡ್ತಾರೆ, ಗಂಡಸರು. ಅದಾದಮೇಲೆ ಮನೆಯಲ್ಲಿರುವಂಥ ಗಂಡು ಮಕ್ಕಳು, ಅದಾದಮೇಲೆ ಹೆಂಗಸರು, ಮನೆಯ ಹಿರಿಯರು. ಆಮೇಲೆ ನಾವೆಲ್ಲ ಪೂಜೆ ಮಾಡ್ತಾ ಹೋಗ್ತೀವಿ. ಕಾಪೂರ್ ಕುಟುಂಬ Photo time.
ಫ್ಯಾಮಿಲಿ ಫೋಟೋ ಟೈಮ್. ಏನಪ್ಪ ಇದು? ಏನೋ ಗೊತ್ತಿಲ್ವಲ್ಲ. ಅಲ್ಲ ನನ್ನ ತಮ್ಮನ ಮಗ ಭಾವಿಸ್ಕೊಂಡಿದ್ನಂತ ಅನಿಸುತ್ತೆ. ನನ್ನ ತಮ್ಮನ ಮಗ ಭಾವಿಸ್ಕೊಂಡಿದ್ದ ಅಂತ. ಅವ್ರ ದೊಡ್ಡಮ್ಮನ ಕೈಯ ಜಾಮೂನ್ ತಿನ್ನಬೇಕು ಅಂತ. ಎಷ್ಟು ಟೈಮ್ ಈಗ? ಟೈಮ್ ಇಸ್ ಜಸ್ಟ್ 11:45. ಜಾಮೂನ್ ತುಂಬ ಚೆನ್ನಾಗಾಗಿತ್ತು. ರೋಷನ್ಗೆ ಎಷ್ಟು ಇಷ್ಟ ಆಯಿತು ಅಂದರೆ ಇನ್ನೂ 2 ಪ್ಯಾಕೆಟ್ ಮಾಡಿಡಿ. ಒಂಥರ ಡ್ರೈ ಜಾಮೂನ್ ಥರ ಆಗುತ್ತೆ ಇದು. ತುಂಬ ನೀರು ಮಾಡಿಕೊಂಡಾಗ ಸಿರಪ್ ಒಳಗಡೆ ಎಲ್ಲ ಒಂಥರ ಪಿಚ್ಕ ಅಂತ ಇರುತ್ತೆ, ಸಾಫ್ಟ್ ಆಗಿಬಿಟ್ಟಿರುತ್ತೆ. ಬಟ್ ಇದು ಡ್ರೈ ಜಾಮೂನ್ ಹೋಟೆಲಲ್ಲಿ ಸಿಗುತ್ತೆ. ಡ್ರೈ ಜಾಮೂನ್ ಥರ ಇರಲಿಲ್ಲ, ಹೋಟೆಲ್ ಸ್ಟೈಲಲ್ಲಿ ಬಂದಿತ್ತು. ತುಂಬ ಚೆನ್ನಾಗಿರುತ್ತೆ. ಸೊ ಕಲರ್ಫುಲ್ ಸಾನು ಸಣ್ಣ ಇದು ಬಾಲ್, ವಿಂಡೋಸ್, ಹಾರ್ಟ್, ಇದು ಚಿಕ್ಕ ಮಾಡಿದ್ದು. ಅದೆಲ್ಲ ಏನು ಬಾಗ್ಲು ವಿಂಡೋ ಅದೇನೇನೋ ಅಂತಿದ್ರಿ ಆಗಲೇ ಪೇಂಟ್ ಮಾಡ್ತೀನಿ ನಾನು ಅಂತ. ಓಕೆ, ಇದು ಫಸ್ಟ್ ಒನ್, ಅದು ಸೆಕೆಂಡ್ ಒನ್. ನೈಸ್. 4:15 ಆಗ್ತಾ ಇದೆ ಸ್ನೇಹಿತರೆ. ನಾನು ಈಗ ನಮ್ಮ ತಾತನ ಮನೆಗೆ ಹೋಗ್ತಾ ಇದ್ದೀವಿ ಇಬ್ರು. ತಾತನ ಮನೆ ಇಲ್ಲಿಂದ ತುಂಬ ಹತ್ತಿರ. ಅಲ್ಲಿ ಒಂದು ವಿಸಿಟ್ ಕೊಡ್ತೀನಿ ಯಾವಾಗ್ಲೂ ಬಂದಾಗೆಲ್ಲಾನು. ಇವತ್ತು ಹಬ್ಬ ಅಲ್ವಾ, ಹಾಗೆ ವಿಶ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಇದ್ದು ಮಾತಾಡಿಕೊಂಡು ಬರೋದು. ಅಜ್ಜಿ ಮನೆಯಿಂದ ಅರೌಂಡ್ 6 o'clockಗೇನೋ ಬಂದ್ವಿ. ಬಂದಮೇಲೆ ಸಂಜೆ ವಿಸರ್ಜನೆಗೆ ರೆಡಿ ಮಾಡ್ಕೊಳ್ಬೇಕಿತ್ತಲ್ಲ, ಅದಕ್ಕೆ ಅಂತ ಉಸ್ಲಿ ಬೆಳಿಗ್ಗೆನೇ ನೆನೆಸಿದ್ವಿ. ಅದನ್ನು ನೈವೇದ್ಯ ಮಾಡೋಣ ಅಂತ. ಅದ್ರ ಜೊತೆ ಮೊಸರನ್ನಕ್ಕೆ ನಾನು ಇಲ್ಲಿ ಒಗ್ಗರಣೆ ಕೊಟ್ಟಿದ್ದೀನಿ. ಮೊಸರನ್ನ ಕಲಿಸ್ಬಿಟ್ಟು ಈ ಉಸ್ಲಿ ಮಾಡಿಬಿಟ್ಟು ನೈವೇದ್ಯ ಮಾಡಿ ಆಮೇಲೆ ವಿಸರ್ಜನೆ ಮಾಡಬೇಕಿತ್ತು. ಅದಕ್ಕೆ ನಾನಿಲ್ಲಿ ಉಸ್ಲಿಗೆ ಇವತ್ತು ಸ್ವಲ್ಪ ಮಸಾಲೆ ಹಾಕ್ತಾಯಿದ್ದೀನಿ. ಅಂದರೆ ಈ ಎಣ್ಣೆ, ಈರುಳ್ಳಿ ಇದೆ, ಅದರ ಜೊತೆ ನಾನು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ತಾಯಿಲ್ಲ. ಮೆಣಸಿನ್ಕಾಯಿ, ಗಾರ್ಲಿಕ್, ಜಿಂಜರ್ ಈ ಮೂರನ್ನು ಸೇರಿಸ್ಬಿಟ್ಟು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅಂದರೆ ನೀರೇನು ಹಾಕಿಲ್ಲ, ಹಾಗೆಯೇ ದಪ್ಪನೇ ಇದೆ ನೋಡಿ. ಈ ಥರ ಪೇಸ್ಟ್ ಮಾಡಿಕೊಂಡು ಈರುಳ್ಳಿ ಫ್ರೈ ಆದಮೇಲೆ ಇದನ್ನೆಲ್ಲ ಅದಕ್ಕೆ ಹಾಕಿಬಿಟ್ಟು ಫ್ರೈ ಮಾಡ್ತೀನಿ. ಅದರ ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ಇದಕ್ಕೆ ಏನು ಕರಿಬೇವು ಸೊಪ್ಪು ಬೇಕಿದ್ರೆ ಹಾಕ್ಕೊಳ್ಬೋದು. ಅದಾದಮೇಲೆ ಏನು ಉಸ್ಲಿನ ನಾವು ಬೇಯಿಸ್ಕೊಂಡಿರ್ತೀವೋ ಅದನ್ನು ಬೇಯಿಸ್ಕೊಳ್ಬೇಕು, ಹಸಿ ಹಾಕಬಾರ್ದು. ಬೇಯಿಸಿಟ್ಕೊಂಡು ಬೇಯಿಸ್ಕೊಂಡಿರೋದನ್ನು ಹಾಕಬೇಕು. ಇಲ್ಲಿ ನಾನು ಮೊಸರನ್ನ ಮಾಡೋದಕ್ಕೆ ತಣ್ಣಗೆ ಮಾಡೋದಕ್ಕೆ ಇಟ್ಟಿದ್ದೀನಿ ಅನ್ನನ. ಉಸ್ಲಿ ಬೇಯಿಸ್ಕೊಂಡಿರೋದನ್ನು ಹಾಕಿಬಿಟ್ಟು ಎಣ್ಣೆಯಲ್ಲೇ ಒಂದು 2 to 3 minutes ಮಸಾಲೆ ಜೊತೆ ಚೆನ್ನಾಗಿ ಫ್ರೈ ಮಾಡಬೇಕು. ಉಸ್ಲಿನ ನಾವು ಬೇಯಿಸ್ಕೊಳ್ಬೇಕಾದ್ರೇ ಉಪ್ಪು ಹಾಕಿರಬೇಕು. ಇವಾಗ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿ ಎಲ್ಲದಕ್ಕೂ ಮಿಕ್ಸ್ ಆಗೋದಿಲ್ಲ. ಈ ಥರ ನೋಡಿ ಫುಲ್ ಫ್ರೈ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಕಾಯಿ ತುರಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದು ಕೊನೆಯಲ್ಲಿ ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡಿದ್ರೆ ಮಸಾಲೆ ಉಸ್ಲಿ ನಾರ್ಮಲ್ಗಿಂತ ಚೆನ್ನಾಗಿರುತ್ತೆ. ಈ ಥರ ಒಂದ್ಸರಿ ಟ್ರೈ ಮಾಡಿ. ಇದೆರಡೂ ಈಗ ನೈವೇದ್ಯ ಮಾಡಬೇಕು. ಇದನ್ನು ಬುತ್ತಿ ಅಂತ ಹೇಳ್ತಾರೆ. ಇದನ್ನು ನಾನೀಗ ಏನು ಮೊಸರನ್ನ ಮಾಡಿದ್ನೋ ನೈವೇದ್ಯಕ್ಕೆ ಅಂತ ಅದನ್ನು ಒಂದು ವೈಟ್ ಬಟ್ಟೆಯಲ್ಲಿ ಸ್ವಲ್ಪ ಅನ್ನ ಹಾಕಿಬಿಟ್ಟು ಕಟ್ಬಿಟ್ಟು ಗಣೇಶನ ನಾವು ನೀರಲ್ಲಿ ಬಿಡ್ತೀವಲ್ಲ ಅದ್ರ ಜೊತೆನೇ ಇದನ್ನು ಕೂಡ ಬಿಡಬೇಕು.
ಬಪ್ಪ ಗಣಪತಿ ಬಪ್ಪ ಗಣಪತಿ ಬಪ್ಪ पुढच्या वर्षी गणपती बाप्पा गणपती बाप्पा गणपती बाप्पा मोरया गणपती बाप्पा गणपती बाप्पा ವಿಸರ್ಜನೆ ಮಾಡೋದಕ್ಕೆ ಒಂದು ನಾಲೆ ಹತ್ರ ಬಂದ್ವಿ. ಇಲ್ಲಿ ಜನನೂ ಜಾಸ್ತಿ ಇರಲಿಲ್ಲ, ಈ ಸರಿ ತುಂಬಾ ಕಡಿಮೆ ಇದ್ದರು. ನಾವು ಇಲ್ಲಿ ಬರ್ತೀವಿ, ಇಲ್ಲ ಅಂದರೆ ಹಳೆ ಎಡ್ತೋರೆಯಲ್ಲಿ ಒಂದು ದೇವಸ್ಥಾನ ಇದೆ, ಅಲ್ಲಿಗೆ ಹೋಗ್ತೀವಿ. विद्या गणपति के विद्या मंगल मूर्ति मौर्य पुढच्या वर्षी लोकर्य गणपती बाप्पा मौर्य मंगल मूर्ति मौर्य पुढच्या वर्षी लोकर्य विद्या गणपति के विद्या गणपति के विद्या गणपति के विद्या गणपति के गणपति ಹೀಗಿತ್ತು ಸ್ನೇಹಿತರೆ ನಮ್ಮ ಗಣೇಶ ಹಬ್ಬ. ಇವತ್ತಿನ ದಿನ ಚಂದ್ರ ನೋಡಬಾರ್ದು ಅಂತ ಹೇಳ್ತಾರೆ, ಆದರೆ ನಾನು ಬೈ ಚಾನ್ಸ್ ನೋಡಿಬಿಟ್ಟೆ. ನೋಡಿರೋರು ಶಮಂತಕಮಣಿಯದು ಕಥೆನ ಓದಿದಾಗ ದೋಷ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಸೊ ಮನೆಗೆ ಹೋದ್ಮೇಲೆ ನಾನು ಆ ಕಥೆನ ಓದಿದೆ. ಇದು ಜಸ್ಟ್ ಗಣೇಶ ಹಬ್ಬದ ವ್ಲಾಗ್ನ ಶೇರ್ ಮಾಡಿದ್ದೀನಿ. ನಮ್ಮ ಮನೆಯಲ್ಲಿ ಸ್ವರ್ಣಗೌರಿ ಹಬ್ಬ ಅಂತ ಮಾಡೋದಿಲ್ಲ, ಗಜ ಗೌರಿ ಹಬ್ಬನ ಮಾಡೋದು. ಸೊ ಅದು ತುಂಬಾ ವಿಶಿಷ್ಟವಾಗಿ ಮಾಡ್ತಾರೆ. ಅದರ ಯಾಕೆ ಮಾಡ್ತಾರೆ, ಹೇಗೆ ಮಾಡ್ತೀವಿ ಅನ್ನೋದನ್ನು ನಾನು ಮುಂದಿನ ವ್ಲಾಗಲ್ಲಿ ತಿಳಿಸ್ತೀನಿ. ಸೊ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ತಿಳಿಸಿ, ತುಂಬ ಜನಕ್ಕೆ ಶೇರ್ ಮಾಡಿ. ಹಾಗೆ ಹೊಸಬ್ರು ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನನಗೆ ಕೆಲವರು ಅವರ ಹಬ್ಬದ ಫೋಟೋಸ್ನ ಶೇರ್ ಮಾಡಿದ್ದಾರೆ, ನೋಡಿ.